ಇದು ಆಗ್ಲೇ ಮುಕ್ಕಾಲ್ ಭಾಗದಷ್ಟು ಬೇಯಿಸ್ಕೊಂಡಿರೋ ತೊಂಡೆಕಾಯಿ ಮತ್ತೆ ಗೋಡಂಬಿ 2 ರಿಂದ 3 ಮುಷ್ಟಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರೋದು. ಮುಕ್ಕಾಲ್ ಭಾಗ ಫ್ರೈ ಆದ ತಕ್ಷಣ ತೆಂಗಿನಕಾಯಿ ತುರಿಯ ಒಂದು ಫ್ರೈ ಆಗಿರೋ ಪರಿಮಳ ಬರುತ್ತೆ. ಮದುವೆ ಮನೆ ಶೈಲಿ ಕೃಷ್ಣ ಉಡುಪವರ ಹದದಲ್ಲಿ. ಹೌದು. ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು. ಆಮೇಲೆ ಹುಳಿ ಅಂಶ ಇದೆ ಟೈಟಾಗಿ. ತೊಂಡೆಕಾಯಿ ಸ್ವಲ್ಪ ಹುಳಿ ಬರುತ್ತೆ. ಅದು ಆಕ್ಚುಲಿ ಮಜಾ ಕೊಡೋದು ನಮಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಒಎಫ್ ನ ಸನ್ ಗೋಲ್ಡ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕ ಬಂಧುಗಳೇ, ಬಹಳ ದಿನಗಳ ನಂತರ ಮತ್ತೆ ಕೃಷ್ಣ ಉಡುಪ ಅವರ ಗಾಯತ್ರಿ ಟಿಫನ್ ರೂಮ್ ರಾಜಾಜಿನಗರದ ಮುಂದೆ ನಿಂತಿದ್ದೀನಿ. ಇವತ್ತು ಮದುವೆ ಮನೆ ಶೈಲಿದೊಂದು ತೋರಿಸ್ತಾ ಇದ್ದಾರೆ. ತೊಂಡೆಕಾಯಿ ಗೋಡಂಬಿ ಪಲ್ಯ. ನಿಮಗೆಲ್ಲ ಗೊತ್ತಲ್ಲ, ಕೃಷ್ಣ ಉಡುಪ ಅವರು ಅಡುಗೆ ಅಂದರೆ ಸುಲಭವಾಗಿ ಮನೆಯಲ್ಲಿ ಪ್ರತಿಯೊಬ್ಬರೂ ಮಾಡ್ಕೋಬೋದು. ಅವರ ಎಕ್ಸ್ಪ್ಲೈನ್ ಮಾಡೋ ಶೈಲಿ ಕೂಡ ಮನ ಮುಟ್ಟುವಂತಿರ್ತದೆ, ಸುಲಭವಾಗಿ ಹೇಳ್ಕೊಟ್ಬಿಡ್ತಾರೆ. ಬನ್ನಿ, ಕೃಷ್ಣ ಉಡುಪ ರೆಡಿ ಆಗ್ತಾ ಇದ್ದಾರೆ. ತೊಂಡೆಕಾಯಿ ಗೋಡಂಬಿ ಪಲ್ಯ. ಸರ್ ನಮಸ್ಕಾರ. ನಮಸ್ಕಾರ. ಆ್ಯಸ್ ಯೂಶುವಲ್ ಫ್ರೆಶ್ ಆಗಿ. ನಮಗೆ ಕೃಷ್ಣ ಉಡುಪರು ಮೀಟ್ ಆಗಿದ ತಕ್ಷಣ ನಮಗೆ ಹುಮ್ಮಸ್ ಬರುತ್ತೆ. ಆ್ಯಕ್ಚುಲಿ ಎಷ್ಟೇ ನಾವು ಡಿಪ್ರೆಸ್ ಆಗಿದ್ರು ಅದನ್ನ ಎಲಿವೇಟ್ ಮಾಡುವಂತಹ ಒಂದು ಮುಖಲಕ್ಷಣ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಮ್ಮ ವೀಕ್ಷಕರಿಗೆ ಒಂದು ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ರೆ, ಅದು ಕೂಡ ಮದುವೆ ಮನೆ ಶೈಲಿದು. ಯಾವ ರೀತಿ ಐಡಿಯಾ ಬಂತಿದ್ದು ಮದುವೆ ಮನೆ ಶೈಲಿ ಒಂದು ರೆಸಿಪಿ? ರೀಸೆಂಟ್ ಆಗಿ ಒಂದು ಮದುವೆ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ತೊಂಡೆಕಾಯಿಗಿಂತ ಗೋಡಂಬಿನೇ ತುಂಬಿ ತುಳುಕ್ತಾ ಇತ್ತು ಆ ತೊಂಡೆಕಾಯಿ ಗೋಡಂಬಿ ಪಲ್ಯದಲ್ಲಿ. ಹಾಗಾಗಿ ನಮ್ಮ ವೀಕ್ಷಕರಿಗೆ ಅದೇ ಒಂದು ರೆಸಿಪಿನ ತೋರ್ಸೋಣ ಅಂತ ಇವತ್ತು ಮುಂದಾಗಿದ್ದೀನಿ. ತೋರಿಸ್ತೀನಿ ಕೂಡ. ತುಂಬಾ ಸುಲಭದ ವಿಧಾನ. ಹೌದಾ? ನಿಮಗಾಗಿ ಒಂದು ಪಂಗಡ, ಅಂದ್ರೆ ವೀಕ್ಷಕ ಪಂಗಡನೇ ಕಾಯ್ತಾ ಇದೆ. ನೋಡೋಣ ಸರ್. ಎಸ್. ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಗೋಡಂಬಿ ಪಲ್ಯ ಮಾಡುವ ವಿಧಾನ ಏನೇನ್ ಬೇಕು ಅಂತ ಹೇಳೋದಾದ್ರೆ, ತೊಂಡೆಕಾಯಿ ಇದನ್ನ ನೀರಲ್ಲಿ ಸರಿಸುಮಾರು 10 ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ. ಇದು ಆಗ್ಲೇ ಮುಕ್ಕಾಲ್ ಭಾಗದಷ್ಟು ಬೇಯಿಸ್ಕೊಂಡಿರೋ ತೊಂಡೆಕಾಯಿ. ಇದಕ್ಕೆ ಉಪ್ಪು ಹಾಕೊಂಡು ಬೇಯಿಸ್ಕೊಂಡಿದೀವಿ. ಬೇಯಿಸ್ಕೊಂಡು ಮತ್ತೆ ಬಸ್ತಿರೋದು. ಮುಕ್ಕಾಲ್ ಭಾಗದಷ್ಟು ಬೆಂದಿದೆ. ಇದರಲ್ಲಿ 1 kg ಆಗೋಷ್ಟು ತೊಂಡೆಕಾಯಿ ಇದೆ. ಮತ್ತೆ ಗೋಡಂಬಿ 2 ರಿಂದ 3 ಮುಷ್ಟಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರೋದು. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಬೇಕು. ಅವಾಗ ಅದು ತುಂಬಾ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೆ ಇದನ್ನ ನೆನೆಸ್ಬೇಕು. ಮತ್ತೆ ಒಗ್ಗರಣೆಗೆ ಬೇಕಾಗಿರುವ ಸಾಮಗ್ರಿಗಳು: ಸಾಸಿವೆ, ಉದ್ದಿನ ಬೇಳೆ, ಹಸಿಮೆಣಸು, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡ್ತಾ ಮಾಡ್ತಾ ನಾವು ಹಂಗೆ ಅಳತೆ ಹೇಳ್ತಾ ಮಾಡ್ಬಿಡೋಣ. ಈ ತೊಂಡೆಕಾಯಿ ಗೋಡಂಬಿ ಪಲ್ಯನ ಮಾಡೋದಕ್ಕೆ ಬಳಸ್ತಾ ಇರೋ ಎಣ್ಣೆ KOF ನ ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್. ಈಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಸನ್ ಗೋಲ್ಡ್ ಸನ್ಫ್ಲವರ್ ಆಯಿಲ್ ಹಾಕೊಂತ ಇದೀವಿ. ಇದು ಒಂದು 5 ರಿಂದ 6 ಸ್ಪೂನ್ ಆಗೋಷ್ಟು ಎಣ್ಣೆ. ಈಗ ಎಣ್ಣೆ ಕಾದಿದೆ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ. ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ ಉದ್ದಿನ ಬೇಳೆ ಅದೆಷ್ಟು? ಉದ್ದಿನ ಬೇಳೆ ಒಂದು 2 ಸ್ಪೂನ್ ಆಗೋಷ್ಟು. ಉದ್ದಿನ ಬೇಳೆ ಸ್ವಲ್ಪ ಕೆಂಪಾಗಬೇಕು. ಈಗ ಉದ್ದಿನ ಬೇಳೆ ಕೆಂಪಾಗಿದೆ. ಇದಕ್ಕೆ ಕರಿಬೇವಿನ ಸೊಪ್ಪು, ನಂತರ ಹಸಿಮೆಣಸು. ಈಗ ಇದಕ್ಕೆ ತೆಂಗಿನಕಾಯಿ ತುರಿ. ಈಗ ತೆಂಗಿನಕಾಯಿ ತುರಿ ಅರ್ಧದಷ್ಟು ಫ್ರೈ ಆಗಿದೆ. ಮುಕ್ಕಾಲ್ ಭಾಗ ಫ್ರೈ ಆದ ತಕ್ಷಣ ತೆಂಗಿನಕಾಯಿ ತುರಿಯ ಒಂದು ಫ್ರೈ ಆಗಿರೋ ಪರಿಮಳ ಬರುತ್ತೆ. ಪರಿಮಳ ಬಂದ ತಕ್ಷಣ ಈಗ ನೆನೆಸಿಟ್ಟುಕೊಂಡಿರುವ ಗೋಡಂಬಿ. ಮಾಮೂಲಿ ಒಣಗಿರೋ ಗೋಡಂಬಿ ಅದು ಎಣ್ಣೆಯಲ್ಲಿ ರೋಸ್ಟ್ ಆದ್ರೇನೆ ಒಂಥರ ರುಚಿ. ಆದ್ರೆ ಈ ನೆನೆಸಿಟ್ಟುಕೊಂಡಿರುವ ಗೋಡಂಬಿ ಇದೆಯಲ್ಲ, ಅದು ಎಣ್ಣೆಗೆ ಹೋದ್ರೆ ಇನ್ನೊಂಥರ ರುಚಿ. ಅದು ತಿನ್ಬೇಕಾದ್ರೆ ಗೊತ್ತಾಗುತ್ತೆ, ಅದು ಸ್ವಾದ ಅವಾಗ ಗೊತ್ತಾಗುತ್ತೆ. ಇಂಥದ್ದೊಂದು ಮದುವೆ ಮನೆ ಸಿಕ್ಬಿಟ್ರೆ. ಈಗ ಬೇಯಿಸಿಟ್ಕೊಂಡಿರೋ ತೊಂಡೆಕಾಯಿ ಇದನ್ನ ಹಾಕೊಂಡ್ಬಿಡೋಣ. ಇದು ಮುಕ್ಕಾಲ್ ಭಾಗ ಬೇಯಿಸಿಟ್ಕೊಂಡಿದ್ದೀವಿ. ಈಗ ಇದನ್ನ ಈ ರೀತಿಲಿ ಮಿಕ್ಸ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷಗಳ ಕಾಲ
ಒಲೆ ಉರಿ ತುಂಬಾ ಕಡಿಮೆ ಮಾಡಬೇಕು. ಇದು ಇದೇ ರೀತಿಲಿ ರೋಸ್ಟ್ ಆಗಬೇಕು. ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಡೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದು 2 ರಿಂದ 3 ನಿಮಿಷ ಆಗ್ಬೇಕಾ ಈ ತರ? 2 ರಿಂದ 3 ನಿಮಿಷಗಳ ಕಾಲ ಇದನ್ನ ಹೀಗೆ ನಾವು ನಿಧಾನ ಉರಿಲಿ ಬೇಯಿಸ್ಕೋಬೇಕಾಗತ್ತೆ. ಒಂದು ಈ 3 ನಿಮಿಷ ಗ್ಯಾಪಲ್ಲಿ ನೀವು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪರಿಣಿತರು ಅಂತ ಗೊತ್ತಾಯ್ತು. ವಿದ್ವಾಂಸರು ನಮಗೆ ಸಂಗೀತದಲ್ಲಿ ಈಗ ನಿಮ್ಮಿಂದ ಒಂದು ತುಣುಕು ನಮ್ಮ ಕಿವಿಗೆ. ಕಡುಕನು ನೀನೆಂದರಿತು ಹೇರೊಡಲ ನಮಿಸುವೆ ನಿನ್ನಡಿಗೆ, ಕಡುಕನು ನೀನೆಂದರಿತು ಹೇರೊಡಲ ನಮಿಸುವೆ ನಿನ್ನಡಿಗೆ, ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು, ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತಿಪ ವಿಘ್ನವ, ನಡು ನಡುವೆ ಬರುತಿಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ, ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ, ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಆ ಸೂಪರ್ ಸರ್. ಅಬ್ಬಾ ನಾಲ್ಗೆಗೆ ರುಚಿ ಅಲ್ಲದೇ ಕಿವಿಗೆ ಇಂಪಾದ ಸಂಗೀತ ಕೂಡ ಸಿಗುತ್ತೆ. ಅಂದರೆ ಈ ಎಪಿಸೋಡನ್ನು ಮರಿದೆ ಮೊದಲಿಂದ ಅಂದರೆ ಬಿಗಿನಿಂಗ್ ಟು ಎಂಡ್ ಅಂತಾರಲ್ಲ, ಹೌದು, ಕಂಪ್ಲೀಟ್ ನೋಡಲೇಬೇಕು. ರುಚಿಯ ಆಸ್ವಾದ ಜೊತೆಗೆ ಕಿವಿಗೆ ಇಂಪಾದ ಸಂಗೀತ. ಸರ್ 2 ಮಿನಿಟ್ಸ್ ಆಯಿತು ಆಗಿದೆ. ಇದಕ್ಕೆ ಸ್ವಲ್ಪ ಸ್ವೀಟಿಶ್ ಇಷ್ಟಪಡೋರು ಬೆಲ್ಲ ಯೂಸ್ ಮಾಡಿಕೊಂಡು, ಅಥವಾ ಸ್ವಲ್ಪ ಹುಳಿ ಹುಳಿ ಬೇಕು ಅನ್ನೋರು ಹುಣಸೆ ಹಣ್ಣಿನ ರಸವನ್ನು ಕೂಡ ಯೂಸ್ ಮಾಡ್ಬೋದು. ಆದರೆ ನಾನು ಒರಿಜಿನಲ್ ಸ್ಟೈಲು ತೊಂಡೆಕಾಯಿ ಗೋಡಂಬಿ ಪಲ್ಯನ ತೋರಿಸಿದ್ದೀನಿ, ಮದುವೆ ಮನೆ ಶೈಲಿ. ಒಲೆನ ಆಫ್ ಮಾಡ್ಕೊಳ್ಳೋಣ. ಓಕೆ, ತೊಂಡೆಕಾಯಿ ಗೋಡಂಬಿ ಪಲ್ಯ ರೆಡಿ ಇದೆ, ರೆಡಿ ಟು ಸರ್ವ್. ಮದುವೆ ಮನೆ ಶೈಲಿ ಕೃಷ್ಣ ಉಡುಪ ಅವರ ಹದದಲ್ಲಿ. ಹೌದು, ತೊಂಡೆಕಾಯಿ ನಾವು ಮುಂಚೆನೆ ಒಂದು 80% ಭಾಗದಷ್ಟು ನಾವು ಬೇಯಿಸ್ಕೊಂಡ್ಬಿಟ್ರೆ ಆಮೇಲೆ ಅದನ್ನ ಜಾಸ್ತಿ ಬೇಯಿಸ್ಕೊಳ್ಳೋ ಕೆಲಸ ಇರಲ್ಲ. ಮತ್ತೆ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕಿದ್ರೆ ಇನ್ನಷ್ಟು ರುಚಿಯಾಗಿರುತ್ತೆ. ಕಲ್ಲುಪ್ಪನ್ನೇ ಬಳಸಿ ಬೇಯಿಸ್ಬೇಕಾದ್ರೆ ಆಮೇಲೆ ಪುಡಿ ಉಪ್ಪನ್ನ ಬಳಸಬೇಕು. ಮದುವೆ ಮನೆ ಶೈಲಿಯ ಮನೆಯಲ್ಲಿ ಮಾಡುವಂತಹ ತೊಂಡೆಕಾಯಿ ಗೋಡಂಬಿ ಪಲ್ಯ ಮನೇಲಿ ಟ್ರೈ ಮಾಡಿ. ನಿಮ್ಗಳ ಕಮೆಂಟ್ಸನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಓದೋಕ್ಕೆ ಕಾಯ್ತಾ ಇರ್ತೀನಿ. ಮದುವೆ ಮನೆ ಶೈಲಿ ಕೃಷ್ಣ ಉಡುಪ ಅವರು ಮದುವೆ ಆದ್ಮೇಲೆ ನೋಡಿ ಹೆಂಗ್ ಸಂಬಂಧ ಇದೆ ಒಂದಕ್ಕೊಂದು. ಅದು ತೊಂಡೆಕಾಯಿ ಗೋಡಂಬಿ ಪಲ್ಯ. ಗೋಡಂಬಿ ಪಲ್ಯ ಹೌದು, ಅದ್ಭುತವಾಗಿ ಮಾಡಿ ತೋರಿಸ್ಬಿಟ್ರು. ಮನೇಲಿ ದಿಢೀರಾಗಿ ಇನ್ಸ್ಟೆಂಟ್ ಆಗಿ ಮಾಡ್ಬೋದು ಸರ್. ಇದರದ್ದು ಮೇನ್ ಸ್ಪೆಷಾಲಿಟಿ ನಿಮ್ಮ ಮೇಲೆ ಗೊತ್ತಾಗುತ್ತೆ. ನೋಡೇ ಬಿಡೋಣ. ಗೋಡಂಬಿ ಸಿಗ್ಲೇಬೇಕು. ಗೋಡಂಬಿ ಆಮೇಲೆ ತೊಂಡೆಕಾಯಿ ಒಟ್ಟಿಗೆ ನೀವು ಮಾಡಿರೋ ಹದ ಮಿಶ್ರಣ ಆದ್ರೆ ಹೆಂಗಿರ್ಬೇಡ. ನಿಮ್ಮನ್ನು ಹೊಗಳೋದೇ ಎಲ್ಲರೂ, ಅಷ್ಟು ಚೆನ್ನಾಗಿ ಮಾಡ್ಕೋಬಹುದು. ಖಂಡಿತ ಸರ್. ಏನು ಅಡುಗೆ ಮೊನ್ನೆ ಸ್ಟಾರ್ಟ್ ಮಾಡುತ್ತೆ ಕಲಿಯಕ್ಕೆ, ಅವ್ರೂ ಮಾಡ್ಕೋಬಹುದು, ಧಾರಾಳವಾಗಿ ಮಾಡ್ಬೋದು. ಹೌದು, ಮದುವೆ ಮನೆಯಲ್ಲಿ ಇದನ್ನ ಟೇಸ್ಟ್ ಮಾಡಿ ನಮಗೆ ದಿಢೀರಂತ ಕರೆದು ದಿಢೀರಂತ ಮಾಡಿ ತೋರಿಸ್ಬಿಟ್ರು. ಕೃಷ್ಣ ಉಡುಪ ಕೈ ರುಚಿ ಯಾಕೆ ಬಂದಿಲ್ಲ ನಮ್ಮ ಚಾನಲ್ ಮೇಲೆ ಅಂತ ಕಾಮೆಂಟ್ ಆಗ್ತಾನೆ ಇರ್ತಾರೆ. ತೊಂಡೆಕಾಯಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಅದಕ್ಕೆ ಒಗ್ಗರಣೆ ಹಾಕಿ ಜೊತೆಗೆ ಗೋಡಂಬಿ ನೆನೆಸಿಟ್ಕೊಂಡಿರೋ ಗೋಡಂಬಿನೂ ಹಾಕೋದ್ರಿಂದ ಅದು ಪಲ್ಯಕ್ಕೆ ಇನ್ನಷ್ಟು ಚೆನ್ನಾಗಿ ಫ್ಲೇವರ್ ಬರುತ್ತೆ. ಜೊತೆಗೆ ಹಸಿಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಆ ಫ್ಲೇವರ್ನ ಆಡ್ ಆನ್ ಮಾಡುತ್ತೆ. ಆಮೇಲೆ ಹುಳಿ ಅಂಶ ಇದೆ ಟೈಟಾಗಿ. ತೊಂಡೆಕಾಯಿ ಸ್ವಲ್ಪ ಹುಳಿ ಬರುತ್ತೆ, ಅದು ಆಕ್ಚುಲಿ ಮಜಾ ಕೊಡೋದು ನಮಗೆ. ಅದೇ ಅದ್ಭುತ ರುಚಿ ನಿಮ್ಗೆ ಅನ್ಸೋದು. ಆಮೇಲೆ ಗೊತ್ತಲ್ಲ ಸಾಸಿವೆ ಅವೆಲ್ಲ ಮಿಕ್ಸ್ ಆಗ್ಬಿಟ್ರೆ ಒಗ್ಗರಣೆ ಉದ್ದಿನ ಬೇಳೆ. ಇದರಲ್ಲಿ ಆ ಉದ್ದಿನ ಬೇಳೆನ ಎಷ್ಟು ಬೇಕೋ ಅಷ್ಟ್ರ ಮಟ್ಟಿಗೆ ಫ್ರೈ ಮಾಡಿ
ಮತ್ತು ಆ ಒಗ್ಗರಣೆಯಲ್ಲಿ ಹಾಕೋದ್ರಿಂದ ಮಧ್ಯದಲ್ಲಿ ಚಿಕ್ಕ ಚಿಕ್ಕ ಬೈಟ್ ಸಿಗುತ್ತೆ, ಜೊತೆಗೆ ಇನ್ನಷ್ಟು ರುಚಿಯಾಗಿರುತ್ತೆ. ನೀವು ಇದನ್ನು ಮಾಡಿಕೊಂಡು ಅದ್ರ ಬಗ್ಗೆ ಕಾಮೆಂಟ್ಸ್ ಹಾಕಿ ತಿರ್ಬೇಕು. ಮತ್ತೆ ಮುಂದಿನ ಸಂಚಿಕೆ ಇನ್ನೂ ಒಂದು ಒಳ್ಳೆ ರೆಸಿಪಿ ಮಾಡಿ. ಖಂಡಿತ ಒಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮೊಂದಿಗೆ ಬಂದೇ ಬರ್ತೀವಿ. ಎಸ್. ಸೊ ಮತ್ತೆ ಸಿಗೋಣ, ಆರೋಗ್ಯವಾಗಿ ಬಾಳೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.